ಮೋಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಎಲ್ಲರೂ ಏನು ಮಾಡ್ತೀರಾ ಗೊತ್ತಾ, ಡೈರೆಕ್ಟ್ ಆಗಿ ಗೂಗಲ್ ಇಂದ ಯಾವ್ದಾದ್ರು ಒಂದು ರೆಸ್ಯೂಮೆ ಟೆಂಪ್ಲೇಟ್ನ ತಗೊಬಿಟ್ಟು ನಿಮ್ಮ ಕಂಟೆಂಟ್ಗೆ ಆ ರೆಸ್ಯೂಮೆನ ಪ್ರಿಪೇರ್ ಮಾಡ್ತೀರಾ. ಆ ಥರ ಏನಾದ್ರು ನೀವು ಮಾಡಿದ್ರೆ ATS ಖಂಡಿತ ನಿಮ್ಮ ರೆಸ್ಯೂಮೆನ ರಿಜೆಕ್ಟ್ ಮಾಡುತ್ತೆ. ATS ಏನು ಗೊತ್ತಾ ರೆಸ್ಯೂಮೆನ ರಿಜೆಕ್ಟ್ ಮಾಡುತ್ತೆ, ನೀವು ಯಾವ ಗೂಗಲಿಂದ ಎತ್ಕೊಂಡಿರ್ತೀರಲ್ಲ ಫಸ್ಟು ನಿಮ್ಮ ರೆಸ್ಯೂಮೆನ ಕಾಪಿ ಮಾಡೋದಕ್ಕೆ, ಆ ರೆಸ್ಯೂಮೆ ಬಿಲ್ಡ್ ಮಾಡೋರು ಏನು ಮಾಡಿರ್ತಾರೆ ಅಂದರೆ ಅವ್ರ ಸ್ಕಿಲ್ಲಿಗೆ ಮತ್ತು ಪ್ರಾಜೆಕ್ಟಿಗೆ ತಕ್ಕಂಗೆ ಆ ರೆಸ್ಯೂಮೆನ ಬಿಲ್ಡ್ ಮಾಡಿರ್ತಾರೆ ATS ಫ್ರೆಂಡ್ಲಿ ಆಗಿರೋದಕ್ಕೆ. ನೀವು ಕಲ್ತಿರೋ ಸ್ಕಿಲ್ಲಿಗೆ ಮತ್ತು ನೀವು ಕಲ್ತಿರೋ ಪ್ರಾಜೆಕ್ಟ್ಗೆ ನೀವೇನಾದರೂ ಆ ರೆಸ್ಯೂಮೆನ ಕಾಪಿ ಪೇಸ್ಟ್ ಮಾಡಿದ್ರೆ ATS ಏನು ಮಾಡುತ್ತೆ, ರಿಜೆಕ್ಟ್ ಮಾಡ್ದಲ್ಲೇ ಬಿಡುತ್ತಾ. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಸ್ಕಿಲ್ಸಿಗೆ ಮತ್ತು ನಿಮ್ಮ ಪ್ರಾಜೆಕ್ಟಿಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ರೆಸ್ಯೂಮೆನ ನೀವೇ ಬಿಲ್ಡ್ ಮಾಡಬೇಕು. ಸೊ ಬಿಲ್ಡ್ ಮಾಡೋದು ಈಗಿನ ಕಾಲದಲ್ಲಿ ಆ್ಯಕ್ಚುಲಿ ಈಸಿ, ಯಾಕಂದರೆ ChatGPT ಮೆನಿ ಅದು ಇದು ಯಾವುದಾದ್ರು ಬೇರೆ ಬೇರೆ ಥರ ಟೂಲ್ಸ್ ಎಲ್ಲ ಇದೆ. ಸೊ ಆ ಟೂಲ್ಸ್ನ ನೀವೇನಾದ್ರು ಯೂಸ್ ಮಾಡಿ ಅಂದರೆ ರೆಸ್ಯೂಮೆ ಯಾರು ತಾನೇ ಬಿಲ್ಡ್ ಮಾಡಲ್ಲ ಹೇಳಿ. ಆ್ಯಂಡ್ ನಿಮಗೆ ಇವತ್ತು ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗೋಕ್ಕೆ ಇನ್ನೊಂದು ಹ್ಯಾಕ್ ಹೇಳ್ಕೊಡ್ತೀನಿ ಆಯಿತಾ. ನೀವು ಯಾವ ಸ್ಕಿಲ್ಸ್ನ ಕಲ್ತಿದ್ದೀರಲ್ಲ ಆ ಸ್ಕಿಲ್ಸ್ನ ಆದಷ್ಟು ಕೀವರ್ಡ್ ಯೂಸ್ ಮಾಡಿಬಿಟ್ಟು ನಿಮ್ಮ ರೆಸ್ಯೂಮೆಲ್ಲಿ ಹಾಕಿ. ಆ್ಯಂಡ್ ಇನ್ನೊಂದು ಮೇನ್ ಹ್ಯಾಕ್ ಏನು ಗೊತ್ತಾ, ನೀವೇನು ಮಾಡ್ತೀರಾ, ನಿಮ್ಮ ಪ್ರಾಜೆಕ್ಟ್ನ ರೆಸ್ಯೂಮೆಲ್ಲಿ ಮೆನ್ಷನ್ ಮಾಡ್ಬೇಕಾದ್ರೆ ವರ್ಕ್ ಆನ್ ಅ ಪ್ರಾಜೆಕ್ಟ್ ಅಂತ ಮೆನ್ಷನ್ ಮಾಡ್ತೀರಾ. ಆ ಥರ ಮೆನ್ಷನ್ ಮಾಡೋದ್ರ ಬದಲು ಯಾವ ಪ್ರಾಜೆಕ್ಟ್ ಮೇಲೆ ನೀವು ವರ್ಕ್ ಮಾಡಿದ್ದೀರಾ, ಆ ಪ್ರಾಜೆಕ್ಟಿಂದ ಏನು ಔಟ್ಪುಟ್ ಬಂತು ಆ ಔಟ್ಪುಟ್ನ ಮೆನ್ಷನ್ ಮಾಡಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ರೆಸ್ಯೂಮೆ ಬೇಗ ಶಾರ್ಟ್ ಲಿಸ್ಟ್ ಆಗುತ್ತೆ. ಯಾಕಂದರೆ ನೀವು ಒಂದು ಕಂಪ್ನಿಗೆ ಹೋದ್ರಿ ಅಂತ ಅಂದರೆ ಆ ಕಂಪ್ನಿಯಲ್ಲಿ ಅವ್ರು ಏನಾದ್ರು ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಅಂದರೆ ನೀವು ಅದಕ್ಕೆ ಸೊಲ್ಯೂಷನ್ ಬಿಲ್ಡ್ ಮಾಡೋ ಲೆವೆಲಿಗೆ ಪ್ರಿಪೇರ್ ಆಗಿರಬೇಕು. ಸೊ ಆ ಥರ ನೀವು ಪ್ರಿಪೇರ್ ಯಾವಾಗ ಆಗಿರ್ತೀರಾ, ಪ್ರೀವಿಯಸ್ ಆಗಿ ಏನಾದ್ರು ಪ್ರಾಜೆಕ್ಟ್ ಬಿಲ್ಡ್ ಮಾಡಿ ಆ ಪ್ರಾಜೆಕ್ಟಲ್ಲಿ ಒಳ್ಳೆ ಔಟ್ಪುಟ್ನ ಜನರೇಟ್ ಮಾಡೋ ಲೆವೆಲಿಗೆ ಏನಾದ್ರು ಆ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿದಾರ ಅಂತ ಅಂದರೆ ನೀವು ಆ ಲೆವೆಲ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಸ್ಕಿಲ್ಸ್ನ ಬೆಳ್ಕೊಂಡಿರ್ತೀರಾ. ಸೊ ಅದಕ್ಕೆ ಅವಾಗ ಏನಾಗುತ್ತೆ, ಆ ಥರ ಮೆನ್ಷನ್ ಮಾಡೋದ್ರಿಂದ ನಿಮ್ಮ ರೆಸ್ಯೂಮೆ ಬೇಗ ಶಾರ್ಟ್ ಲಿಸ್ಟ್ ಆಗುತ್ತೆ. ಆ್ಯಂಡ್ ಆ ರೆಸ್ಯೂಮೆ ಲಾಸ್ಟ್ಗೆ HR ಕೈಗೆ ಹೋದಾಗ ಅವರು ಅದನ್ನ ನೋಡ್ಬಿಟ್ಟು ಫುಲ್ ಇಂಪ್ರೆಸ್ ಆಗ್ತಾರೆ. ಓ ಇವನೇನು ಈ ಥರ ಪ್ರಾಜೆಕ್ಟ್ ಬಿಲ್ಡ್ ಮಾಡಿದ್ದಾನೆ. ಸೊ ಅದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಸೊ ನೀವು ಆ ಕ್ವಶನ್ಸ್ಗೆ ನೀವೇ ಏನಾದ್ರು ಆ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿದ್ದೀರಾ ಅಂತ ಆದರೆ ಆರಾಮಾಗಿ ನೀವು ಅದಕ್ಕೆ ಆನ್ಸರ್ನ ಹೇಳ್ಬೋದು. ಆ್ಯಂಡ್ ನೀವು ಈಸಿಯಾಗಿ ಪ್ಲೇಸ್ಮೆಂಟ್ ಕೂಡ ಆಗ್ತೀರಾ. ಆ್ಯಂಡ್ ನಿಮ್ಗೇನಾದರೂ ರೆಸ್ಯೂಮೆ ಬಿಲ್ಡ್ ಮಾಡೋ ಶಾರ್ಟ್ ಲಿಸ್ಟ್ ಚೆಕ್ ಲಿಸ್ಟ್ ಬೇಕು ಅಂತ ಅಂದರೆ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕು ಬಯೋದಲ್ಲಿರುತ್ತೆ. ಇಲ್ಲಾಂದರೆ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ರೆಸ್ಯೂಮ್ ಅಂತ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಹೋಗ್ಬಿಟ್ಟು ಬಯೋದಲ್ಲಿ ಡೈರೆಕ್ಟಾಗಿ ಆಕ್ಸೆಸ್ ಮಾಡಿ, ನಿಮ್ಗೆ ಅಲ್ಲೇ ಸಿಗುತ್ತೆ. ಆ್ಯಂಡ್ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.